ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಒಂದು ವಾಟ್ರನ್ನ ನಾವು ಆ ಬಾಟ್ಲಿಗೆ ಫಿಲ್ ಮಾಡಿದರೆ 500 ml ಅಂದರೆ ಅರ್ಧ ಲೀಟ್ರು, ಕರೆಕ್ಟಾಗಿ ಅರ್ಧ ಲೀಟ್ರು 500 ml ಫಿಲ್ ಆಗೋ ರೀತಿ ನಾವು ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡು ಪ್ರಿಪೇರ್ ಮಾಡ್ತೀವಿ. ಪ್ರಿಪೇರ್ ಮಾಡಿದ ಮೇಲೆ ಅದನ್ನು ನಾವು ಟೆಸ್ಟ್ ಮಾಡಬೇಕು. ವಾಟ್ರನ್ನ ಹಾಕಿ ಆ ಬಾಟ್ಲಿಗೆ ಹಾಕಿದಾಗ ಅದು 500 ml ಕರೆಕ್ಟಾಗಿ ಫಿಲ್ ಆಗ್ತಿದೆನಾ, ಫಿಲ್ ಆಗಲಿಲ್ಲ, ಅದು ಕಡಿಮೆ ಫಿಲ್ ಆಯಿತು ಅಂದರೆ ನಾವು ಪ್ರಾಡಕ್ಟ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಆ ಬಾಟಲ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಮಿಸ್ಟೇಕ್ಸ್ ಮಾಡಿದ್ವಿ, ಡಿಫೆಕ್ಟ್ ಆಗಿದೆ, ತೊಂದರೆ ಆಗಿದೆ ಅಂತೇಳಿ ಹೇಳ್ಬೋದು. ಈ ರೀತಿ ನಾವು ಒಂದು ಬಾಟಲ್ನ ಪ್ರಿಪೇರ್ ಮಾಡ್ತೀವಿ, ಈ ಸೈಜಲ್ಲಿ ಮಾಡ್ತೀವಿ, ಈ ಸೈಜ್ ಮಾಡಿದರೆ ಇಷ್ಟು ಅಗಲ ಲೆಂತ್ ತೊಗೊಂಡ್ರೆ ಅಗಲ ತೊಗೊಂಡ್ರೆ 500 ml ಎಕ್ಸಾಕ್ಟಾಗಿ ಕೂರುತ್ತೆ ಅಂತೇಳಿ ಒಂದು ಮೈಂಡ್ಸೆಟ್ ಹಿಡ್ಕೊಂಡು ಅಸಂಪ್ಷನ್ ಒಂದು ಪಾಸಿಟಿವ್ ಒಪಿನಿಯನ್ ಕೊಡ್ತೀವಲ್ಲ, ಒಂದು ರಿಸಲ್ಟ್ನ ಮೊದಲೇ ಹೇಳ್ತೀವಲ್ಲ, ಒಂದು ಅದನ್ನೇ ಹೈಪೋಥಿಸಿಸ್ ಅಂತ ಕರಿತೀವಿ. ಈ ರೀತಿ ಒಂದು ಹೈಪೋಥಿಸಿಸ್ನ ಒಂದು ಹೇಳೋದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಬೇಕು, ನ್ಯೂಮರಿಕಲ್ ಆಸ್ಪೆಕ್ಟ್ಸ್ ಬೇಕು. ಆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಒಂದು ಈ ರೀತಿಯಾದಂಥ ಹೈಪೋಥಿಸ್ಗಳನ್ನು ಫ್ರೇಮ್ ಮಾಡಿ ಟೆಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನೇ ಹೇಳ್ತಾ ಇದ್ದಾರೆ, ಸ್ಟ್ಯಾಟಿಸ್ಟಿಕ್ಸ್ ಫೆಸಿಲಿಟೇಟ್ಸ್ ದ ಫಾರ್ಮುಲೇಷನ್ ಆಫ್ ಹೈಪೋಥಿಸ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಇದು ಫೆಸಿಲಿಟಿ ಮಾಡ್ತಾ ಹೋಗುತ್ತೆ. ಟೆಸ್ಟಿಂಗ್ ದಿ ವ್ಯಾಲಿಡ್ ಆಫ್ ಹೈಪೋಥಿಸಿಸ್ ಆ್ಯಂಡ್ ಡೆವಲಪಿಂಗ್ ಎ ಥಿಯರಿ ಆನ್ ದ ಬೇಸಿಸ್ ಆಫ್ ರಿಸಲ್ಟ್. ಈ ರೀತಿ ಮಾಡೋದ್ರ ಮೂಲಕ ಅಲ್ಲಿ ರಿಸಲ್ಟ್ ಏನು ಬರುತ್ತೆ, ಫೈನಲ್ ರಿಸಲ್ಟು, ಆ ರಿಸಲ್ಟನ್ನ ನೋಡಿಕೊಂಡು ನಾವು ಏನು ಮಾಡ್ತಾ ಹೋಗ್ಬೋದು, ಥಿಯರಿನ ಡೆವಲಪ್ ಮಾಡ್ಬೋದು. ಈ ರೀತಿಯಾದಂಥ ಒಂದು ರಿಸಲ್ಟ್ನ ನೋಡಿಕೊಂಡು ಈ ಥರ ಆಗಿದೆ ಅಂತೇಳಿ ನಾವು ಒಂದು ಡೆವಲಪ್ಮೆಂಟ್ ಮಾಡ್ಬೋದು ಅಂತೇಳಿ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದಾರೆ. ಇದು ಫಂಕ್ಷನ್ಸ್ ನಂಬರ್ 7. ಇಟ್ ಹೆಲ್ಪ್ಸ್ ಇನ್ ಫ್ರೇಮಿಂಗ್ ಆ್ಯಂಡ್ ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್. ಟೋಟಲಾಗೆ 7 ಫಂಕ್ಷನ್ಸ್ನ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಒಂದು ಸೆಕೆಂಡ್ ನಾವು ರೀಕಾಲ್ ಮಾಡ್ತಾ ಹೋದಾಗ ಬೇಗ ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಸ್ಟ್ಯಾಟಿಸ್ಟಿಕ್ಸಿನ ಸಂಖ್ಯಾಶಾಸ್ತ್ರದ ಕಾರ್ಯಗಳು. ಸ್ಟ್ಯಾಟಿಸ್ಟಿಕ್ಸ್ ಏನು ಮಾಡುತ್ತೆ, ಇಟ್ ಅಂದರೆ ಏನೋ ಸ್ಟ್ಯಾಟ್ಸ್ ಏನು ಮಾಡುತ್ತೆ, ಪ್ರೆಸೆಂಟ್ ಮಾಡುತ್ತೆ. ಏನು ಪ್ರೆಸೆಂಟ್ ಮಾಡುತ್ತೆ, ಫ್ಯಾಕ್ಟ್ಸ್ ಇನ್ ಎ ಡೆಫಿನೈಟ್ ಫಾರಮ್. ಯಾವುದೇ ಡಾಟಾನ, ಯಾವುದೇ ಒಂದು ಇವೆಂಟ್ ಡಾಟಾನ, ಒಂದು ಯಾವುದೇ ಘಟನೆಗೆ ಸಂಬಂಧಪಟ್ಟಂಥ ಡಾಟಾ ಏನಿರುತ್ತೆ, ಆ ಮಾಹಿತಿ ಇರುತ್ತೆ ನ್ಯೂಮರಿಕಲ್ ಡಾಟಾನ ಒಂದು ಈ ಡೆಫಿನೈಟ್ ಫಾರ್ಮಲ್ಲಿ ಅಂಡರ್ಸ್ಟ್ಯಾಂಡಬಲ್ ಮ್ಯಾನರಲ್ಲಿ ಒಂದು ಟ್ರೂ ಕ್ಲಿಯರಾಗಿ ಸ್ಪಷ್ಟವಾಗಿ ನಿಖರವಾಗಿ ಅರ್ಥ ಆಗೋ ರೀತಿ ಒಂದು ಪ್ರೆಸೆಂಟೇಷನ್ನ ಮಾಡ್ತಾ ಹೋಗೋದಂಥದ್ದು ಸ್ಟ್ಯಾಟಿಸ್ಟಿಕ್ಸಿನ ಕಾರ್ಯ ಆಗಿರುತ್ತೆ, ಫಂಕ್ಷನ್ಸ್ ಆಗಿರುತ್ತೆ ಅಂತೇಳಿ ಫಸ್ಟ್ ಪಾಯಿಂಟಲ್ಲಿ ಅರ್ಥ ಮಾಡ್ಕೋಬೋದು. ಇದೇ ಥರ ಸೆಕೆಂಡ್ ಫಂಕ್ಷನ್ಸ್ನ ನೋಡ್ತಾ ಹೋದಾಗ ಇಟ್ ಸಿಂಪ್ಲಿಫೈಸ್ ಮಾಡೋದು ಆ್ಯಂಡ್ ಕಂಡೆನ್ಸಸ್ ದಿ ಸೈಜ್ ಆಫ್ ದ ಡಾಟಾ. ಸೈಜ್ ಆಫ್ ದ ಡಾಟಾ ಅಂದರೆ ಇಲ್ಲಿ ಏನು ಮಾಡ್ತಾ ಹೋಗುತ್ತೆ, ಲಾರ್ಜ್ ಡಾಟಾ ಇರುತ್ತೆ, ಭಾಳ ಡಾಟಾ ಇರುತ್ತೆ, ಲಾರ್ಜ್ ಕಾಂಪ್ಲೆಕ್ಸ್ ಡಾಟಾ, ಕಠಿಣವಾಗಿ ಭಾಳ ಕಷ್ಟ ಇರೋಂಥ ನೋಡಿ ಇಷ್ಟೆಲ್ಲ ಡಾಟಾ ಆಯಿತಾ ಅಂತ ಏನು ಲಾರ್ಜ್ ಡಾಟಾ ಇರುತ್ತೆ, ಅಷ್ಟು ಡಾಟಾನ ಸಿಂಪ್ಲಿಫೈ ಮಾಡುತ್ತೆ. ಇಷ್ಟೊಂದು ಡಾಟಾನ ಸಿಂಪ್ಲಿಫೈ ಮಾಡುತ್ತೆ. ಆ ಸಿಂಪ್ಲಿಫೈ ಮಾಡೋದೇ ಕಂಡೆನ್ಸಸ್ ಅಂತ ಕರಿತೀವಿ. ಈ ಕಂಡೆನ್ಸಸ್ ಮೀನ್ಸ್ large data converted to small data and also helps to understandable manner. It is called as a simplify. ಭಾಳ ಡಾಟಾನ ಕಡಿಮೆ ಡಾಟಾ ಕನ್ವರ್ಟ್ ಮಾಡಿ ಅದನ್ನು ಅರ್ಥ ಆಗೋ ರೀತಿಯಲ್ಲಿ ಪ್ರೆಸೆಂಟೇಷನ್ ಮಾಡೋದೇ ಸಿಂಪ್ಲಿಫೈ ಮಾಡೋದು ಅಂತೇಳಿ ಕರಿತಾ ಹೋಗ್ತೀವಿ. ಇದು ಸೆಕೆಂಡ್ ಫಂಕ್ಷನ್ಸ್ ಅಂತೇಳಿ ಹೇಳ್ತಾ ಹೋಗ್ಬೋದು. ಇನ್ನು ಥರ್ಡ್ ಫಂಕ್ಷನ್ಸಲ್ಲಿ ನೋಡೋದಾದರೆ ಇಟ್ ಫೆಸಿಲಿಟೇಟ್ಸ್ ಕಂಪ್ಯಾರಿಸನ್. ಇದು ನಮಗೊಂದು ದಾರಿ ಮಾಡಿಕೊಡ್ತಾ ಇದೆ ಸ್ಟ್ಯಾಟಿಸ್ಟಿಕ್ಸು. ಯಾವುದಕ್ಕೋಸ್ಕರ, ಕಂಪ್ಯಾರಿಸನ್ ಮಾಡೋದಕ್ಕೋಸ್ಕರ. ಯಾವುದಕ್ಕೋಸ್ಕರ, ಕಂಪ್ಯಾರಿಸನ್ ಅಂತ ಹೇಳಿದರೆ ಮಿನಿಮಮ್ ಒಂದು ನಂಬರ್ ಇದ್ದರೆ ಕಂಪೇರ್ ಮಾಡೋದಕ್ಕಾಗಲ್ಲ, 2 or more ನಂಬರ್ ಇರಬೇಕು. ಆ 2 or more ನಂಬರ್ ಇದ್ದಾಗ ನಾವು ಕಂಪೇರ್ ಮಾಡ್ಬೋದು. ಆ ಕಂಪೇರ್ ಮಾಡೋದಕ್ಕೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಹಲವಾರು ಟೆಕ್ನಿಕ್ಸ್ಗಳಿದ್ದಾವೆ. ಆ ಎಲ್ಲ ಟೆಕ್ನಿಕ್ಸ್ಗಳನ್ನು ಯಾವ್ಯಾವ ರೀತಿ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ಅಪ್ಲೈ ಮಾಡಿಕೊಂಡು ನಾವು ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡುತ್ತೆ ಸ್ಟ್ಯಾಟಿಸ್ಟಿಕ್ಸು. ಕಂಪೇರ್ ಮಾಡೋದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ ಮಾಡುತ್ತೆ ಅಂತೇಳಿ ಈ ಒಂದು ಪಾಯಿಂಟಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಇದಾದಮೇಲೆ ಈ ರೀತಿ ಸ್ಟ್ಯಾಟಿಸ್ಟಿಕ್ಸ್ನ ನಾವು ಸ್ಟಡಿ ಮಾಡ್ತಾ ಹೋದಾಗ ಇಟ್ ಎನ್ರಿಚಸ್ ಅವರ್ ನಾಲೆಡ್ಜ್. ನಮ್ಮ ನಾಲೆಡ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ವೈಡನ್ ಅವರ್ ಎಕ್ಸ್ಪೀರಿಯನ್ಸ್. ನಾಲೆಡ್ಜ್ ಬರ್ತಾ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು 4th ಪಾಯಿಂಟಲ್ಲಿ ನೋಡ್ತೀವಿ. ನೆಕ್ಸ್ಟ್ ಯಾವುದು, ಇಟ್ ಹೆಲ್ಪ್ಸ್ ಇನ್ ಫಾರ್ಮುಲೇಟಿಂಗ್ ಪಾಲಿಸೀಸ್. ಒಂದು ಪಾಲಿಸಿಗಳನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಸ್ಟ್ಯಾಟಿಸ್ಟಿಕ್ಸ್ ರೋಲು ಭಾಳ ಇಂಪಾರ್ಟೆಂಟ್ ಆಗಿದೆ ಅಂತೇಳಿ ಈ ಒಂದು 5th ಪಾಯಿಂಟಲ್ಲಿ ನೋಡ್ಬೋದು. ಯಾವುದೇ ಒಂದು ಪ್ರೋಸೆಸ್ಸಿಗೆ ಅದರ ಒಂದು ಪಾಲಿಸಿ ಇರಬೇಕು. ಆ ಪಾಲಿಸಿ ಇತ್ತಂದರೆ ಆ ಪಾಲಿಸಿ ಪ್ರಕಾರ ಏನು ಹೇಳುತ್ತೆ ನಾವು ಕರೆಕ್ಟಾಗಿ ಫಾಲೋಅಪ್ ಮಾಡ್ಬೋದು. ಅಲ್ಲಿಗೆ ನಮ್ಮ ವರ್ಕು ಸಕ್ಸಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ಡೆವಲಪ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಆ ಎಲ್ಲ ಒಂದು ವರ್ಕು ಸಕ್ಸಸ್ ಆಗಿ ಒಂದು ಡೆವಲಪ್ ಆಗಬೇಕಂದ್ರೆ, ಒಂದು ಡೆವಲಪ್ ಆಗಿ ಸಕ್ಸಸ್ ಆಗಬೇಕಂದ್ರೆ ನಮಗೆ ಪಾಲಿಸಿ ಇರಬೇಕು. ಆ ಪಾಲಿಸಿನ ಕ್ರಿಯೇಟ್ ಮಾಡೋದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಒಂದು ರೋಲ್ ಪ್ಲೇ ಮಾಡುತ್ತೆ, ಒಂದು ಫಂಕ್ಷನ್ಸ್ ಆಗುತ್ತೆ ಅಂತೇಳಿ ನಾವು ಇದರಲ್ಲಿ 5th ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ 6th ಅಲ್ಲಿ ಏನಿದೆ, ಇಟ್ ಹೆಲ್ಪ್ಸ್ ಇನ್ ಬಿಸ್ನೆಸ್ ಫೋರ್ಕಾಸ್ಟಿಂಗ್ ಅಂದರೆ ಆ ವರ್ಡೇ ನೆನ್ಪಿಟ್ಕೊಳ್ಳಿ, ಎಸ್ಟಿಮೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ. ಮುಂದೆ ಏನಾಗುತ್ತೆ ಅಂತೇಳಿ ಈಗ ಎಸ್ಟಿಮೇಟ್ ಮಾಡೋದನ್ನು ಪ್ರೆಸೆಂಟಲ್ಲೇ ಹೇಳೋದು. ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಈಗ ಪ್ರೆಸೆಂಟಲ್ಲೇ ಹೇಳೋದನ್ನು ನಾವು ಫೋರ್ಕಾಸ್ಟಿಂಗ್ ಅಂತ ಕರಿತೀವಿ. ಇಲ್ಲೇ ಇದೆ ನೋಡಿ, ಪ್ರಿಡಿಕ್ಟಿಂಗ್, ಜಡ್ಜ್ ಮಾಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ ಫ್ಯೂಚರ್ ಇವೆಂಟ್ಸ್.
ಮುಂದಿನ ಘಟನೆ ಏನಾಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಇದನ್ನು ಬಿಸ್ನೆಸ್ಸಲ್ಲಿ ಅಪ್ಲೈ ಮಾಡ್ಕೊತಾರೆ. ಬಿಸ್ನೆಸ್ಸಲ್ಲಿ ಅಪ್ಲೈ ಮಾಡ್ಕೊಂಡಾಗ ಹೇಳ್ಬೋದು. ಅದು ಎಕ್ಸ್ಪೆಷಲಿ ಇಲ್ಲಿ ಎಕ್ಸಾಂಪಲ್ ತೊಗೊಂಡಾಗ ಲೀ ಸ್ಕ್ವೇರ್ ಮೆಥಡ್ ಅಂತೇಳಿ ಸೇಲ್ಸಿಂದ ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ. ಯಾವ್ಯಾವ ರೀತಿ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ನೋಡಿಕೊಂಡು ಮುಂದೆ ಎಷ್ಟು ಜಾಸ್ತಿ ಆಗುತ್ತೆ ನಮ್ಮ ಸೇಲ್ ಅಂತೇಳಿ ಎಕ್ಸಾಂಪಲ್ ತೊಗೊಂಡಿದ್ವಿ. ಇದನ್ನು ನಾವು 6th ಪಾಯಿಂಟಲ್ಲಿ ನಾವು ನೋಡ್ಬೋದು. ಇನ್ನು ಲಾಸ್ಟ್ ಫಂಕ್ಷನ್ಸು, ಇಟ್ ಹೆಲ್ಪ್ಸ್ ಇನ್ ಫ್ರೇಮಿಂಗ್ ಆ್ಯಂಡ್ ಟೆಸ್ಟಿಂಗ್ ದ ಹೈಪೋಥಿಸಿಸ್. ಹೈಪೋಥಿಸಿಸ್ ಅಂದರೆ ಈಗ ತಾನೇ ಹೇಳಿದ್ದೀನಿ. ಸೊ ನಮ್ಮದು ಒಂದು ಅಸಂಪ್ಷನ್ನ ಪಾಸಿಟಿವ್ ಅಸಂಪ್ಷನ್ನ ನಾವು ಟ್ರೂನ ಮಾಡೋವಂಥ ಒಂದು ಪ್ರೋಸೆಸ್ಸೇ ಹೈಪೋಥಿಸಿಸ್ ಆಗುತ್ತೆ. ಈ ರೀತಿ ಹೈಪೋಥಿಸಿಸ್ಗಳನ್ನು ಒಂದು ಕ್ರಿಯೇಟ್ ಮಾಡಿ ಒಂದು ಟೆಸ್ಟ್ ಮಾಡೋದಕ್ಕೆ ಒಂದು ರಿಸಲ್ಟ್ನ ನೋಡೋದಕ್ಕೋಸ್ಕರ ಸ್ಟ್ಯಾಟಿಸ್ಟಿಕ್ಸ್ ಲಾಟ್ ಆಫ್ ಹೆಲ್ಪ್ ಆಗುತ್ತೆ ಅಂತೇಳಿ ನಾವು 7th ಫಂಕ್ಷನ್ಸಲ್ಲಿ ಅರ್ಥ ಮಾಡ್ಕೊಂಡ್ವಿ. ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟು ನಿಮಗೆ ಹೊಸ ಸಬ್ಜೆಕ್ಟು. ಸ್ವಲ್ಪ ಕೆಲವರಿಗೆ ಬೇಗ ಅರ್ಥ ಆಗುತ್ತೆ, ಕೆಲವರು ಸ್ವಲ್ಪ ಸ್ಲೋ ಆಗುತ್ತೆ. ನಿಮಗೆ ಇದರಲ್ಲಿ ಏನೇ ಒಂದು ಅರ್ಥ ಆಗಲಿಲ್ಲ, ಡೌಟ್ಸ್ ಇದೆ ಅಂದರೆ ಮುಂದಿನ ಒಂದು ಆಫ್ಲೈನ್ ಕ್ಲಾಸ್, ಆನ್ಲೈನ್ ಕ್ಲಾಸ್ ಆದಮೇಲೆ ಆಫ್ಲೈನ್ ಕ್ಲಾಸ್ ಮೀನ್ಸ್ ಕಾಲೇಜಿಗೆ ಬರ್ತೀರಾ. ಕಾಲೇಜಿಗೆ ಬಂದಾಗ ನಿಮ್ಮ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ಸ್ ಸಿಗುತ್ತೆ. ನಿಮಗೇನಾದರೂ ಅಷ್ಟೊಂದು ಕ್ಲಿಯರಾಗಿ ಅರ್ಥ ಆಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಕಾಲೇಜಿಗೆ ಬಂದಾಗ ನಿಮಗೆ 100% ಅರ್ಥ ಮಾಡಿಸಿ ನಿಮಗೆ ಒಂದು ಫುಲ್ ಕಂಪ್ಲೀಟ್ ಸ್ಟ್ಯಾಟಿಸ್ಟಿಕ್ಸ್ ನಾಲೆಡ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಸೊ ಈಗ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿರೋಂಥದ್ದು ಯಾವುದು, ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಇದ್ರ ಮೂಲಕ ಇವತ್ತಿನ ಕ್ಲಾಸ್ ಮುಗಿಸ್ತೀನಿ. ಸೊ ಎಲ್ಲ ಡಿಸ್ಕಸ್ ಆಗಿರೋಂಥ ಈ ಟಾಪಿಕ್ಕು ಪ್ರೀವಿಯಸ್ ಟಾಪಿಕ್ಸ್ಗಳನ್ನು ರೀಕಾಲ್ ಮಾಡ್ತಾಯಿರಿ. ಎಲ್ಲ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟಾಗೆ ನಾನು ಬೋರ್ಡ್ ಮೇಲೆ ಏನು ಬರೆದಿದ್ದೀನಿ, ಫಂಕ್ಷನ್ಸ್ಗಳಾಗಲಿ ಫೀಚರ್ಸ್ಗಳಾಗಲಿ ಡೆಫಿನೇಷನ್ ಯಾವ್ಯಾವ ಆಥರ್ ಡಿಫೈನ್ ಮಾಡಿದ್ದಾರೆ ಅಂತೇಳಿ ಅದನ್ನು ಆರ್ಡರ್ ವೈಸ್ ಏನು ಮಾಡಿದ್ದೀನಿ ಅದನ್ನು ನೋಟ್ಸಲ್ಲಿ ಒಂದು ಕಡೆ ನೀವು ಬರೆದು ಕ್ಲೀನಾಗಿ ಆ ನೋಟ್ಸ್ನ ಮೇಂಟೈನ್ ಮಾಡಿ ಅದು ಮಾಡ್ತಾ ನೀವು ರಿವಿಷನ್ ಮಾಡ್ತಾ ಹೋಗಿ. ಫಸ್ಟ್ ಚಾಪ್ಟ್ರು ಸೆಕೆಂಡ್ ಚಾಪ್ಟ್ರು ಸ್ವಲ್ಪ ಥಿಯರಿ ಜಾಸ್ತಿ ಇದೆ. ಸೊ ಅದೆರಡು ಚಾಪ್ಟ್ರು ಆದಮೇಲೆ ನೆಕ್ಸ್ಟ್ ಎಲ್ಲ ಪ್ರಾಬ್ಲಮ್ಗಳನ್ನು ನಾವು ಡಿಸ್ಕಸ್ ಮಾಡ್ಬೋದು ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಕ್ಲಾಸ್ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.